ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದ್ಯಾಕೆ ನರಸಿಂಹ ಅವರೇ, ನನ್ನ ಒಳ್ಳೆ ಮದುವೆ ಗಂಡಿನ ತರ ರೆಡಿ ಮಾಡ್ತಾ ಇದ್ದೀರಾ? ಮದ್ವೆ ಗಂಡಿನ ತರ ಅಲ್ಲ ಮೇಷ್ಟ್ರೆ, ಮದ್ವೆ ಗಂಡೆ. ಏನ್ ಹೇಳ್ತಿದ್ದೀರಾ ನರಸಿಂಹ ಅವರೇ? ಹ್ಞೂ ಮೇಷ್ಟ್ರೆ, ನಾವೀಗ ಅರ್ಚನಾ ಅವ್ರ ಮದ್ವೆ ನಡೀತಿರೋ ಜಾಗಕ್ಕೆ ಹೋಗ್ತಾ ಇದೀವಿ. ನಾವ್ ಯಾಕೆ ಅಲ್ಲಿಗೆ ಹೋಗ್ಬೇಕು? ಆ ಮದ್ವೆನ ತಪ್ಸೋಕೆ ಅಲ್ಲಿ ಭಾವ ಮತ್ತೆ ಪುಟ್ಟಿ ರೆಡಿ ಆಗಿದ್ದಾರೆ. ನೀವು ಅರ್ಚನಾ ಅವ್ರ ಪಕ್ಕ ಕೂತು ಅವ್ರಿಗೆ ತಾಳಿ ಕಟ್ಟಬೇಕು ಅಷ್ಟೇ. ಅಲ್ಲಿಗೆ ನಿಮ್ ಹುಡುಗಿ ನಿಮಗ್ ಸಿಗ್ತಾರೆ, ನಿಮ್ ಪ್ರೀತಿ ಸಕ್ಸಸ್ ಆಗುತ್ತೆ. ಇಲ್ಲ ನರಸಿಂಹ ಅವರೇ, ಇದೆಲ್ಲ ಯಾಕೋ ತಪ್ಪು ಅನ್ಸ್ತಾ ಇದೆ. ಮೇಷ್ಟ್ರೆ, ಅರ್ಚನಾ ಅವರು ಮನ್ಸಾರೆ ಒಪ್ಕೊಂಡು ಮದ್ವೆ ಆಗ್ತಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ಅವ್ರ ಮನ್ಸಲ್ಲಿ ನೀವೇ ಇದ್ದೀರಾ. ಆದ್ರೆ ಮನೆಯವ್ರ ಒತ್ತಾಯಕ್ಕೋಸ್ಕರ ಒಪ್ಕೊಂಡು ಬಲವಂತವಾಗಿ ಮದ್ವೆ ಆಗ್ತಿದ್ದಾರೆ. ನೀವು ಅವತ್ತು ಅವ್ರನ್ನ ಬೈದು ಅವಮಾನ ಮಾಡಿದಕ್ಕೆ ಅವ್ರು ಇವತ್ತು ಈ ನಿರ್ಧಾರ ತಗೊಂಡಿರೋದು. ನೋಡಿ, ನಿಮ್ಮ ಹುಡುಗಿನ ಪಡ್ಕೊಳ್ಳೋಕೆ ನಿಮ್ಗಿದು ಕೊನೆ ಅವಕಾಶ. ದಯವಿಟ್ಟು ಇದನ್ನ ಮಿಸ್ ಮಾಡ್ಕೊಂಬಿಡಿ. ಬನ್ನಿ ಹೋಗೋಣ. ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನಗೆ ಯಾಕೋ ಮನ್ಸು ಒಪ್ತಾ ಇಲ್ಲ. ಮೇಷ್ಟ್ರೆ, ಕೆಲವು ಸಲ ನಮ್ಮ ಪ್ರೀತಿನ ಬಲವಂತವಾಗಿ ಪಡ್ಕೋಬೇಕಾಗತ್ತೆ. ಮೇಷ್ಟ್ರೆ, ಕೈ ಮುಗಿದು ಕೇಳ್ಕೊಂತೀನಿ, ದಯವಿಟ್ಟು ನನ್ನ ಜೊತೆ ಬನ್ನಿ. ಪುರೋಹಿತೆ, ಎಲ್ಲ ಸರಿ ಇದೆಯಾ? ಮಂಡಲಾರ್ಚಕಟವಾಗಿದೆ. ಸ್ವಾಹ. ನಿಮ್ಮ ಅಭಿನಯ ತುಂಬಾ ಚೆನ್ನಾಗಿದೆ. ಎಲ್ಲ ದೈವ ಇಚ್ಛೆ. ಸ್ವಾಹ. ಈ ಅವಕಾಶಕ್ಕೋಸ್ಕರ ತುಂಬಾ ದಿವಸದ ಕಾಯ್ತಿದ್ದೆ ನಾನು. ಸ್ವಾಹ. ಅವ್ರು ಮಾಡೋ ಕೆಲ್ಸಕ್ಕೆ ಏನಕ್ಕೆ ತೊಂದರೆ ಕೊಡ್ತಿದ್ಯಾ? ಬಾರ ಹಿಂದೆ. ಅಯ್ಯೋ ಮೇಡಮ್, ಎಲ್ಲ ಇದ್ಯಾ ಅಂತ ಕೇಳ್ತಿದ್ದೆ ಅಷ್ಟೇ. ಅಣ್ಣ, ಹುಡುಗ ಹುಡುಗಿನ ಕರೆಸ್ಬೋದು ಅಂತ ಕೇಳಿ. ಆ ಪುರೋಹಿತ್ರೆ, ಹೇಳುವಂತವನಾಗೋದಿಲ್ಲ ಕರ. ದಿನಕರ ಅಲ್ಲ, ಪ್ರಭಾಕರ. ಏನೋ ಒಂದು ಕರ ಹೇಳು. ಗಂಡು ಹೆಣ್ಣನ್ನು ಕರ್ಕೊಂಡ್ ಬರ್ಬೋದಾ? ಆಗಬಹುದು. ತಡಿ 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 ತಡಿ, ನೀನು ಹೋಗಬೇಡ ಮಗನೇ. ನೀನು ಹೋಗಿ ಮದುಮಗನನ್ನ ಕರೆದುತ್ತಾ ಮರಳಿ ಬರದಿದ್ದರೂ ಚಿಂತೆಯೇ ಇಲ್ಲ. ಆಗ್ಬೋದಾ? ನೀನು ಹೋಗಿ ವಧುವನ್ನು ಕರೆದುತ್ತಾ ತಾಯಿ. ಆಯ್ತು. ಏಯ್, ಏನು ಖುಷಿಯಿಂದ ತುಂಬಾ ಕುಂದಾಡ್ತಾ ಇದೆಯಾ? ಅಲ್ಲ ಮೇಡಮ್, ನಾನ್ ಸಂತೋಷವಾಗಿದ್ರು ನಿಮ್ಗೆ ತೊಂದ್ರೆ ಅಲ್ವಾ? ನಿನ್ಗೇನೇ ಪ್ಲಾನ್ ಮಾಡಿದ್ರು ನೀನು ಅನ್ಕೊಂಡಿದ್ ಮಾತ್ರ ಮಗಳು. ನೋಡೋಣ. ಗಂಡಿನ ಕಡೆಯವ್ರು ಬಂದಾಯ್ತು. ನೀನ್ ಮಂಟಪ ಕರ್ಕೊಂಡು ಹೋಗೋದು ಅಷ್ಟೇ ಅಕ್ಕ. ರೋಹಿತ್ ಬಾವ ನಿನಗ್ ತಾಳಿ ಕಟ್ಟಾದ್ಮೇಲೆ ನಿನ್ ಕೆಲ್ಸ ಏನ್ ಗೊತ್ತಾ? ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಅಂತ ಹಾಡ್ತಾ ಇರ್ಬೇಕಷ್ಟೇ. ಏನಂತ್ಯ? ಯಾಕಕ್ಕ ಬೇಜಾರಾಗಿದ್ಯಾ? ಓ, ನೀನ್ ಎಕ್ಸ್ ನೆನ್ಪಾದ್ನಾ? ಅಕ್ಕ, ನಿನ್ ಮದ್ವೆ ಟೈಮಲ್ಲಿ ನೀನ್ ಎಕ್ಸ್ ಬಗ್ಗೆ ಎಲ್ಲ ನೆನ್ಪು ಮಾಡ್ಕೋಬೇಡ. ಎಲ್ಲ ಹುಡುಗರು ಒಂದೇ. ಅವ್ರಿಗೆ ಬೇಕಾದಾಗ ನಮ್ಮನ್ನ ಪ್ರೀತಿ ಮಾಡ್ತಾರೆ, ಬೋರ್ ಆದಾಗ ಕೈ ಕೊಟ್ಟು ಹೋಗ್ತಾರೆ. ನನ್ನ ಕತೆನೂ ಹಾಗೆ ಆಯ್ತು. ನೀನು ಮನೆ ಬಿಟ್ಟು ಆ ರಾಹುಲ್ನ ಹುಡ್ಕೊಂಡು ಹೋದೆ. ಅವನೇನ್ ಮಾಡ್ದ? ನಡು ನೀರಲ್ಲಿ ಕೈ ಬಿಟ್ಟ. ಕವನ ಪ್ಲೀಸ್. ಮೇಷ್ಟ್ರೆ, ಇನ್ನು ಏನ್ ಮೀನಾಮೇಷ ಎಣಿಸ್ತಾ ಇದೀರಾ? ನೋಡಿ, ನೀವು ಹೀಗೆ ಸುಮ್ಮನೆ ಇದ್ರೆ ಅರ್ಚನಾ ನಿಮ್ ಲೈಫಲ್ಲಿ ಸಿಗಲ್ಲ ನಿಮ್ಗೆ. ಅರೆ ಬನ್ನಿ ಹೋಗೋಣ. ಯಾರಪ್ಪ? ಕ್ಲೈಮ್ಯಾಕ್ಸ್ ಅಲ್ಲಿ ಪೊಲೀಸ್ ಬರೋದು ಗೊತ್ತು, ಆದ್ರೆ ರೌಡಿಗಳ ತರ ನೀವು ಬಂದಿದ್ದೀರಾ? ರೌಡಿಗಳ ತರ ಅಲ್ಲ, ನಾವು ನಿಜವಾದ ರೌಡಿಗಳೇ. ಹೋ, ಕಥೆಯಲ್ಲಿ ಇನ್ನೊಂದು ಟ್ವಿಸ್ಟು. ಈಗ ಏನ್ರಪ್ಪ ನಿಮ್ ಪ್ರಾಬ್ಲಮ್? ಎಲ್ಲಿ ಹೊಡ್ತಾ ಇದ್ದೀರಾ? ಅದೆಲ್ಲ ನಿಮ್ಗೆ ಯಾಕ್ರ? ಮೊದ್ಲೇ ಟೆನ್ಷನ್ ಇದೀನಿ, ಸುಮ್ನೆ ಸೈಡಿಗೆ ಬಂದ್ರೆ ಸರಿ. ಬಿಡ್ಲಿಲ್ಲ ಅಂದ್ರೆ ನೋಡ್ರ, ಇದು ಫೈಟ್ ಮಾಡಕ್ಕೆ ಸಿಚುಯೇಷನ್ ಅಲ್ಲ, ಜಾಗನೂ ಅಲ್ಲ.
ಪುರೋಹಿತ್ರೆ ಏನಿದು ಇಷ್ಟೊಂದು ಆಶ್ಚರ್ಯವಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಕೂತಿದ್ದೀರಲ್ಲ ಮೊದಲು ಏನೇನ್ ಶಾಸ್ತ್ರಗಳನ್ನ ಮಾಡ್ಬೇಕೋ ಅದನ್ನ ಮಾಡಿ. ಆಯ್ತು. ಮೊದ್ಲು ಗಂಡು ಹೆಣ್ಣಿಗೆ ಆರ ಬದಲಾಯಿಸ್ಬೇಕು, ಆಮೇಲೆ ತಾನೇ ಪೂಜೆ ಶುರು ಮಾಡ್ಬೇಕು. ಹೌದು ಹೌದು, ತಗೊಳಪ್ಪ. ತಡೆ, ನಿನ್ನ ಹಾರ ನೀನೇ ಹಾಕೋ, ಇವಳ ಹಾರ ಅವಳೇ ಹಾಕಿಕೊಳ್ಳೋಳು. ಇದ್ಯಾವ ಥರ ಸಂಪ್ರದಾಯ? ಇದೇ ಮೂಲ ಸಂಪ್ರದಾಯ ಅಮ್ಮ. ನಾವು ಇನ್ನೊಬ್ಬರ ಅಡಿಯಾಳ ಆಗಲ್ಲ ಅನ್ನೋದಕ್ಕೆ ಈ ಕ್ರಮ ಸೂಚಿಸುತ್ತೆ. ನಂಗೆ ಕನ್ಫ್ಯೂಷನ್ ಆಗ್ತಿದೆಯಲ್ಲ. ನೀವು ಸುಮ್ಮನೆ ಇರ್ತೀರಾ, ನಾನು ಮಾಡಿಸ್ತೀನಿ. ನೀನ್ ಹಾಕೋಪ್ಪ, ಹಾಕೋ ಹಾಕೋಮ್ಮ, ಹಾಕೋ. ಅವ್ರವ್ರೇ ಹಾರ ಏನೋ ಹಾಕೊಂಡ್ರು, ತಾಳಿನ ಇವನ್ ಕೈಯಲ್ಲೇ ಕಟ್ಟಿಸ್ತಿರ ತಾನೆ? ಮದುವೆ ಗಂಡೆ ತಾಳಿ ಕಟ್ಟುವುದು. ಹಚ್ಕೊಂಡು ರಾಹುಲ್ ಅಣ್ಣನ ನರಸಿಂಹಣ್ಣ ಇನ್ನೂ ಕರ್ಕೊಂಡೇ ಬಂದಿಲ್ಲ ಅಲ್ವಾ? ಎಲ್ಲೂ ಹೋಗಿದ್ದಾರೆ? ಫೋನ್ ರಿಸೀವ್ ಮಾಡ್ತಿಲ್ಲ, ಏನ್ ಮಾಡೋದು? ದೀಪ, ಅಲ್ಲೇನೆ ಮಾತು. ತಾಳಿನ ಎಲ್ರ ಕೈಯಲ್ಲಿ ಮುಟ್ಟಿಸ್ ತಗೊಂಬಾ.